ಹಾಯ್ ಹಲೋ ಬಚ್ಚೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮ್ಯಾಥ್ಸ್ ಲಗೆ ರಹೋ. ಎಲ್ಲ ಮಕ್ಕಳು ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಕ್ಲಾಸ್ನಲ್ಲಿ ಅಪ್ಲಿಕೇಶನ್ ಆಫ್ ಡೆರಿವೇಟಿವ್ 3 ಮಾರ್ಕ್ಸ್ ಕ್ವಶನ್ ನೋಡೋಣ. ಪ್ರಶ್ನೆ 7 ಏನಂತ ಕೇಳಿದ್ದಾರೆ ನೋಡಿ. 7 ಕ್ವಶನ್ ನಂಬರ್, ಫೈಂಡ್ 2 ನಂಬರ್ಸ್ whose sum is 24 and whose product is as large as possible. ಇದು 3 ಮಾರ್ಕ್ಸಿನ ಪ್ರಶ್ನೆ ಮಕ್ಕಳೇ, ತುಂಬಾ ಸುಲಭವಾಗಿ ಮಾಡಬಹುದು. ಸೊ ಫೈಂಡ್ 2 ನಂಬರ್ಸ್, ಯಾವ ನಂಬರು ಆ ನಂಬರ್ಗೆ ಹೆಸರು ಕೊಡೋಣ. ನಮಗೆ ಗುರ್ತಿಲ್ಲ ಅಲ್ವಾ ಯಾವ ನಂಬರ್ ಅಂತ. ಫೈಂಡ್ 2 ನಂಬರ್ಸ್. ಲೆಟ್ 2 ನಂಬರ್ಸ್ ಬಿ ವಾಟ್? ಲೆಟ್ 2 ನಂಬರ್ಸ್ ಬಿ ಎಕ್ಸ್ ಅಂಡ್ ವೈ. ಎರಡು ನಂಬರ್ಗಳು ಯಾವುವು? ಎಕ್ಸ್ ಮತ್ತು ವೈ ಅಂತ ಕನ್ಸಿಡರ್ ಮಾಡೋಣ ಮಕ್ಕಳೇ. ಅವ್ರ ಸಮ್ ಎಷ್ಟಿದೆ? ಸಮ್ ಅಂದ್ರೆ ಏನು? ಎಡಿಷನ್. ಸೊ ಎಡಿಷನ್ ಎಷ್ಟಿದೆ? ಯಾವ್ದು ಎಡಿಷನ್? ಇವೇನ್ ನಂಬರ್ಸ್ ಇದಾವಲ್ಲ ಮಕ್ಕಳೇ, ಎಕ್ಸ್ ಅಂಡ್ ವೈ ಅಂತ ನಾವು ಕಂಡುಹಿಡಿಬೇಕಂತ ಮಾಡಿದೀವಲ್ಲ, ಅದರ ಸಮ್ ಎಷ್ಟು ಕೊಟ್ಟಿದ್ದಾರೆ? 24 ಕೊಟ್ಟಿದ್ದಾರೆ ಮಕ್ಕಳೇ. ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು 24 ಅಂತ ಕೊಟ್ಟಿದ್ದಾರೆ. ಹೂ ಸಮ್ ಈಸ್ ಹೌ ಮಚ್? 24. ಸೊ ಪ್ಲಸ್ ಎಕ್ಸ್ ಈ ಸೈಡ್ ಬಂದ್ರೆ ಏನಾಗುತ್ತೆ? ಆರ್ ಎಚ್ ಎಸ್ ಸೈಡ್. ಸೊ ವೈ ಇಸ್ ಈಕ್ವಲ್ ಟು ಪ್ಲಸ್ ಎಕ್ಸ್ ಬಲಗಡೆ ಬಂದ್ರೆ ಸೊ ಮೈನಸ್ ಎಕ್ಸ್ ಆಗುತ್ತೆ. 24 ಮೈನಸ್ ಎಕ್ಸ್ ಅಂತ ಬರೀಬಹುದು. ಇದಕ್ಕೆ ಇಕ್ವೇಶನ್ ನಂಬರ್ 1 ಅಂತ ಕರೆಯೋಣ. ಇಕ್ವೇಶನ್ ನಂಬರ್ 1. ಇದರಲ್ಲಿ ಏನ್ ತೊಂದರೆ ಇಲ್ಲಲ್ಲ. ಸೊ ಫೈಂಡ್ 2 ನಂಬರ್ಸ್. ಯಾವ ನಂಬರ್ಸ್ ಗಳು? ಎಕ್ಸ್ ಅಂಡ್ ವೈ ಅಂತ ಹೇಳಿದ್ದಾರೆ. ನಾವು ಕನ್ಸಿಡರ್ ಮಾಡೋಣ ಮಕ್ಕಳೇ. ಹೂ ಸಮ್ ಏನಿದೆ? ಅವ್ರ ಸಮ್ ಎಷ್ಟಿದೆ? ಎಕ್ಸ್ ಪ್ಲಸ್ ವೈ 24 ಇದೆ. ಪ್ಲಸ್ ಎಕ್ಸ್ ಈ ಕಡೆ ಬಂದ್ರೆ ಮೈನಸ್ ಎಕ್ಸ್ ಆಗುತ್ತೆ ಮಕ್ಕಳೇ. ಸೊ ಈಗ ಏನಂತ ತೋರಿಸ್ಬೇಕು? ಹೂಸ್ ಪ್ರಾಡಕ್ಟ್ ಈಸ್ ಆಸ್ ಲಾರ್ಜ್ ಆಸ್ ಪಾಸಿಬಲ್. ಲಾರ್ಜ್ ಅಂದ್ರೆ ಏನ್ ಮಕ್ಕಳೇ? ಮ್ಯಾಕ್ಸಿಮಮ್, ದೊಡ್ಡದು. ಮ್ಯಾಕ್ಸಿಮಮ್ ಅನ್ನ ತೋರಿಸಬೇಕಾಗಿದೆ. ಮ್ಯಾಕ್ಸಿಮಮ್ ಯಾವಾಗ ಬರುತ್ತೆ ಅಂದ್ರೆ ಗೊತ್ತಾ? ಡಬಲ್ ಡೆರಿವೇಟಿವ್ ಲೆಸ್ ದನ್ ಜೀರೋಗಿಂತನೂ ಕಮ್ಮಿ ಇದ್ರೆ ಡಬಲ್ ಡೆರಿವೇಟಿವ್, ಅವಾಗ ಏನಂತ ಹೇಳ್ಬೋದು ನಾವು? ಅದರ ಪ್ರಾಡಕ್ಟ್ ಮ್ಯಾಕ್ಸಿಮಮ್ ಇದೆ ಅಂತ ಹೇಳ್ಬೋದು ಮಕ್ಕಳೇ. ಸೊ ಈಗ ಪ್ರಾಡಕ್ಟ್, ಆ ಪ್ರಾಡಕ್ಟ್ ಅನ್ನ ಪಿ ಅಂತ ಕರೆಯೋಣ ಮಕ್ಕಳೇ. ಪ್ರಾಡಕ್ಟ್ ಬಿ ವಾಟ್? ಪಿ. ಪ್ರಾಡಕ್ಟ್ ಅನ್ನ ಏನಂತ ಕರೀನು? ಪಿ ಅಂತ. ಪ್ರಾಡಕ್ಟ್ ಅಂದ್ರೆ ಏನು? ಇಂಟು ಪಿ. ಇಂಟು ಬರುತ್ತೆ ಮಕ್ಕಳೇ. ಸೊ ಇಂಟು ಅಂದ್ರೆ ಏನು? ಎಕ್ಸ್ ಇಂಟು ವೈ. ಅದರ ಪ್ರಾಡಕ್ಟ್, ಈ ನಂಬರ್ಗಳ ಪ್ರಾಡಕ್ಟ್ ಎಕ್ಸ್ ಇಂಟು ವೈ ಆಗಿರುತ್ತೆ ಮಕ್ಕಳೇ. ಸೊ ಎಕ್ಸ್ ಇಂಟು ವೈ ಅಂದ್ರೆ ಪ್ರಾಡಕ್ಟ್. ಸೊ ಪಿ ಇಸ್ ಈಕ್ವಲ್ ಟು ಎಕ್ಸ್ ಇಂಟು ವೈ ಅಂದ್ರೆ ಏನು? ವೈ ಅಂದ್ರೆ ಏನಿಲ್ಲ, ಇಲ್ಲಿ ನೋಡಿ ಇಕ್ವೇಶನ್ 1 ನಲ್ಲಿ ಏನಿದೆ? ಸೊ 24 ಮೈನಸ್ ಎಕ್ಸ್ ಆಗುತ್ತೆ ಮಕ್ಕಳೇ. ಸೊ ಈಗ ಎಕ್ಸ್ ಅನ್ನ ಒಳಗಡೆ ಮಲ್ಟಿಪ್ಲೈ ಮಾಡೋಣ. ಎಕ್ಸ್ ಇಂಟು 24 ಏನಾಗುತ್ತೆ? 24 ಎಕ್ಸ್ ಆಗುತ್ತೆ ಮಕ್ಕಳೇ. ಎಕ್ಸ್ ಇಂಟು ಮೈನಸ್ ಎಕ್ಸ್ ಮೈನಸ್ ಎಕ್ಸ್ ಸ್ಕ್ವೇರ್ ಆಗುತ್ತೆ ಮಕ್ಕಳೇ. ಅರ್ಥ ಆಯ್ತಾ? ಎಷ್ಟು ಸುಲಭವಾಗಿದೆ ನೋಡಿ ಪ್ರಶ್ನೆ. ಎರಡು ನಂಬರ್ಗಳನ್ನ ಕಂಡು ಹಿಡಿಬೇಕು, ಮತ್ತೆ ಇದೆಲ್ಲ ಏನಂತ ತೋರಿಸ್ಬೇಕಾಗಿದೆ ನಾವು? ಇದು ಮ್ಯಾಕ್ಸಿಮಮ್ ಇದೆ ಅಂತ ತೋರಿಸ್ಬೇಕು. ಯಾವ್ದು ಮ್ಯಾಕ್ಸಿಮಮ್ ಇದೆ ಅಂತ ತೋರಿಸ್ಬೇಕು? ಈ ಪಿ ಮ್ಯಾಕ್ಸಿಮಮ್ ಇದೆ ಅಂತ ತೋರಿಸ್ಬೇಕು. ಈಗ ಡೆರಿವೇಟಿವ್ ತಗೊಳ್ಳೋಣ ಮಕ್ಕಳೇ. ಎಕ್ಸ್ ಅನ್ನ ಕಂಡು ಹಿಡಿಬೇಕಲ್ಲ, ಎಕ್ಸ್ ಮತ್ತು ವೈ ಅನ್ನ ಕಂಡು ಹಿಡಿಬೇಕು. ಫೈಂಡ್ 2 ನಂಬರ್ಸ್ ಅಂತ ಕೇಳಿದ್ದಾರೆ. ಎಕ್ಸ್ ಮತ್ತು ವೈ ನ ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತ ಮಾಡೋಣ. ಸೊ ಪಿ ಮತ್ತು ಎಕ್ಸ್ ಬೇರೆ ಇರೋದ್ರಿಂದ ಅದಕ್ಕೆ ಡೆರಿವೇಟಿವ್ ಆಡ್ ಆಗುತ್ತೆ. ದಿಸ್ ಇಸ್ ಡಿ ಪಿ ಬೈ ಡಿ ಎಕ್ಸ್ ಆಗುತ್ತೆ. ಡಿಫರೆನ್ಶಿಯೇಷನ್ ಆಫ್ ಪಿ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಏನಾಗುತ್ತೆ? ಡಿ ಪಿ ಬೈ ಡಿ ಎಕ್ಸ್ ಆಗುತ್ತೆ. 24 ಇಂಟು ಎಕ್ಸ್. 24 ಕಾನ್ಸ್ಟೆಂಟ್ ಇದೆ, ಎಕ್ಸ್ ಡೆರಿವೇಟಿವ್ 1 ಆಗುತ್ತೆ. ಸೊ ಕಾನ್ಸ್ಟೆಂಟ್ ಇಂಟು ಫಂಕ್ಷನ್ ಅಂದ್ರೆ ಕಾನ್ಸ್ಟೆಂಟ್ ಅನ್ನ ಹಾಗೆ ಬರಿಬೇಕು. ಸೊ 24 ಹಾಗೆ ಬರೀಬೇಕು. ಡೆರಿವೇಟಿವ್ ಆಫ್ ಎಕ್ಸ್ ಅಂದ್ರೆ ಎಷ್ಟು? 1. 24 ಒಂದಲೇ 24 ಆಗುತ್ತೆ ಮಕ್ಕಳೇ. ಸೊ ಅದಕ್ಕೆ ಅದನ್ನ ಬರೆಯಲ್ಲ 1. ಎಕ್ಸ್ ಸ್ಕ್ವೇರ್ ಡೆರಿವೇಟಿವ್ ಏನಾಗುತ್ತೆ ಮಕ್ಕಳೇ? 2x ಆಗುತ್ತೆ. ಅರ್ಥ ಆಯ್ತಾ? ಎಷ್ಟು ಸುಲಭವಾಗಿದೆ. ನೆಕ್ಸ್ಟ್ ಸ್ಟೆಪ್ ನಲ್ಲಿ ಏನ್ ಮಾಡ್ಬೇಕು? ಡಿ ಪಿ ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು 0 ಅಂತ ಇಟ್ಕೊಳ್ಬೇಕು. ಎಕ್ಸ್ ನ ಬೆಲೆ ಸಿಗುತ್ತೆ ನಿಮಗೆ. ಡಿ ಪಿ ಬೈ ಡಿ ಎಕ್ಸ್ ಏನಿದೆ ಮಕ್ಕಳೇ? 24 ಮೈನಸ್ 2x ಇದೆ, ಅದನ್ನ ಇದರಲ್ಲಿ ಹಾಕಿ. 24 ಮೈನಸ್ 2x ಈಕ್ವಲ್ ಟು ಎಷ್ಟಿದೆ? 0 ಇದೆ, 0 ಬರೀರಿ, 0. ಸೊ ಮೈನಸ್ 2x ಈ ಕಡೆ ಹೋದ್ರೆ ಬಲಗಡೆ ಏನಾಗುತ್ತೆ? ಪ್ಲಸ್ 2x ಆಗುತ್ತೆ. ಈಕ್ವಲ್ ಟು ಎಷ್ಟು ಉಳಿತು? 24 ಆಗುತ್ತೆ ಮಕ್ಕಳೇ. ಸೊ ಎಕ್ಸ್ ನ ಬೆಲೆ ಎಷ್ಟಾಯ್ತು? 2 1 ಜಾ 2 12 ಜಾ. ಸೊ ಎಕ್ಸ್ ನ ಬೆಲೆ ಸಿಕ್ತಲ್ವಾ? ಸೊ ಎಕ್ಸ್ ಇಸ್ ಈಕ್ವಲ್ ಟು ಹೌ ಮಚ್? 12. ಸೊ ಫ್ರಮ್ 1 ಇಕ್ವೇಶನ್ 1 ನಲ್ಲಿ ಹಾಕಬೇಕು. y ನ ಬೆಲೆನೂ ಸಿಗುತ್ತೆ ನಿಮಗೆ. ಫ್ರಮ್ 1 ನಲ್ಲಿ ಏನ್ ಬರ್ದಿದ್ದೀರಾ ನೋಡಿ? y is equal to 24 ಮೈನಸ್ ಎಕ್ಸ್ ಅಂತ ಬರ್ದಿರಿ. ಎಕ್ಸ್ ನ ಬೆಲೆ ಎಷ್ಟಿದೆ? 12. ಇಲ್ಲಿ ಹಾಕಿ.
ಸೊ 24ರಲ್ಲಿ 12 ಹೋದ್ರೆ ಎಷ್ಟು? 12 ಬರುತ್ತೆ ಮಕ್ಕಳೇ. ಫೈಂಡ್ 2 ನಂಬರ್ಸ್ ಅಂತ ಕೇಳಿದ್ರಲ್ಲ, 2 ನಂಬರ್ಗಳು ಸಿಕ್ಕಿದೆ ನೋಡಿ ಮಕ್ಕಳೇ. ಫೈಂಡ್ 2 ನಂಬರ್ಸ್ ಅಂದಿರಲ್ಲ, x = 12 ಆಮೇಲೆ y = 12. ಎಷ್ಟು ಸುಲಭವಾಗಿದೆ ನೋಡಿ. ಮ್ಯಾಥ್ಸ್ ನೀವು ಅಂತೀರಿ ತುಂಬಾ ಬಿರಿಯಾಗಿರುತ್ತೆ ಸರ್, ತುಂಬಾ ಸುಲಭವಾಗಿ ತಕ್ಕೋಬಹುದು ಮಕ್ಕಳೇ ಮಾರ್ಕ್ಸ್ ಅನ್ನ. ಸೊ ಈಗ ನೋಡಿ, ಇದಕ್ಕೆ ಇಕ್ವೇಶನ್ 2 ಅಂತ ಕರೆಯೋಣ. ಇದಕ್ಕೆ ಮತ್ತೆ ಇದನ್ನ ಡಿಫ್ರೆನ್ಶಿಯೇಟ್ ಮಾಡೋಣ. ಅಗೇನ್ ಡಿಫ್ರೆನ್ಶಿಯೇಟ್, ಯಾಕಂದ್ರೆ ನಾವು ಏನಂತ ತೋರಿಸ್ಬೇಕು? ಪ್ರಾಡಕ್ಟ್ ಡಬಲ್ ಡೆರಿವೇಟಿವ್ ಏನಿರುತ್ತೆ ಮ್ಯಾಕ್ಸಿಮಮ್ ಅಂತ ತೋರಿಸ್ಬೇಕು. ಲಾರ್ಜ್ ಅಂದ್ರೆ ಏನು? ಮ್ಯಾಕ್ಸಿಮಮ್. ಸೊ ಮ್ಯಾಕ್ಸಿಮಮ್ ಯಾವಾಗ ಆಗುತ್ತೆ ಅಂದ್ರೆ ಡಬಲ್ ಡೆರಿವೇಟಿವ್ ಮಕ್ಕಳೇ 0ಕ್ಕಿಂತ ಕಡಿಮೆ ಆದಾಗ. ಸೊ ಈಗ ಅದನ್ನ ತೋರಿಸ್ಬೇಕು ನಾವು. ಅವಾಗ ತೋರಿಸಿದ ತಕ್ಷಣ ಏನಾಗುತ್ತೆ? ಇದು ಪ್ರಾಡಕ್ಟ್ ಏನಾಗುತ್ತೆ? ಮ್ಯಾಕ್ಸಿಮಮ್ ಆಗುತ್ತೆ. ಲಾರ್ಜ್ ಆಸ್ ಲಾರ್ಜ್ ಪಾಸಿಬಲ್ ತೋರಿಸೋಣ. ಸೊ ಅಗೇನ್ ಡಿಫ್ರೆನ್ಶಿಯೇಟ್ ಇಕ್ವೇಶನ್ 2 ಈ ತರ ಬರೆದ್ರೆ ನಿಮಗೆ 3 ಮಾರ್ಕ್ಸ್ ಖಂಡಿತವಾಗಿಯೂ ಸಿಗುತ್ತೆ ಮಕ್ಕಳೇ ಬೋರ್ಡ್ ಎಕ್ಸಾಮ್ ನಲ್ಲಿ. ಇದು ಬೋರ್ಡ್ ಹೇಗೆ ಇದೆ ಅಲ್ಲ ಹಾಗೆ ಬರೀತಾ ಇದೀವಿ. ಅಗೇನ್ ಡಿಫ್ರೆನ್ಶಿಯೇಟ್ ಇಕ್ವೇಶನ್ 2 ವಿತ್ ರೆಸ್ಪೆಕ್ಟ್ ಟು x. ಇಕ್ವೇಶನ್ 2 ಇದೆ dp/dx ದ ಡೆರಿವೇಟಿವ್ d² p/dx² ಆಗುತ್ತೆ ಮಕ್ಕಳೇ. ಈಕ್ವಲ್ ಟು 24 ಇನ್ ಡೆರಿವೇಟಿವ್ 0 ಆಗುತ್ತೆ, ಕಾನ್ಸ್ಟೆಂಟ್ ಡೆರಿವೇಟಿವ್ -2 ಕಾನ್ಸ್ಟೆಂಟ್ ಇದೆ. x ಇನ ಡೆರಿವೇಟಿವ್ ಎಷ್ಟಾಗುತ್ತೆ? 1 ಆಗುತ್ತೆ. ಸೊ 0 -2 into 1 is -2. 0 - 2 is what? -2 ಆಗುತ್ತೆ ಮಕ್ಕಳೇ. 2 ಅಂದ್ರೆ 2 ಆಗುತ್ತೆ, -2 ಬಂತು. ಅರ್ಥ ಇದಲ್ಲ? 0 - 2 ಎಷ್ಟಾಗುತ್ತೆ? -2. ಈಗ ಇದು 0ಕ್ಕಿಂತ ಜಾಸ್ತಿ ಇದೆಯಾ ಅಥವಾ ಕಮ್ಮಿ ಇದೆಯಾ? -2 ಕಮ್ಮಿ ಇದೆ ಅಲ್ವಾ? ಸೊ ಆದ್ರಿಂದ ಇದು 0ಕ್ಕಿಂತನೂ ಕಮ್ಮಿ ಇದೆ. ಸೊ ಅವಾಗ ಈಗ ಏನಾಯ್ತು? ಡಬಲ್ ಡೆರಿವೇಟಿವ್ 0ಕ್ಕಿಂತ ಚಿಕ್ಕದಾದರೆ ಅವಾಗ ಏನಾಗತ್ತೆ? ನಾನೇನ್ ಹೇಳಿದೆ, ಇದು ಮ್ಯಾಕ್ಸಿಮಮ್ ಆಗತ್ತೆ ಮಕ್ಕಳೇ. ಸೊ ಈಗ ಇದು ಏನಾಯ್ತು? ಈಗ p therefore p is maximum ಆಯಿತು. ಸೊ p is maximum at x = 12 and y = 12. ಸೊ ಇದನ್ನ ಅವರು ನಿಮಗೆ ಬರಿ ಅಂತ ಹೇಳಿದ್ರು 3 ಮಾರ್ಕ್ಸಿಗೆ. ಎಷ್ಟರ ದೊಡ್ಡದಿದೆ ನೋಡಿ ಮಕ್ಕಳೇ. ಇಷ್ಟು ಸುಲಭವಾಗಿರೋ ಕ್ವಶನ್ ಆರಾಮಾಗಿ ನೀವು 2-3 ನಿಮಿಷದಲ್ಲಿ 3 ಮಾರ್ಕ್ಸ್ ಅನ್ನ ತಕ್ಕೊಳ್ಬಹುದು ಚೆನ್ನಾಗಿ ಬರೆದ್ರೆ. ಸೊ ಇದು ಅರ್ಥ ಆಗಿದೆ ಅಂತ ಭಾವಿಸ್ತಾ ಮುಂದಿನ ಕ್ಲಾಸ್ ನಲ್ಲಿ ನಾನು ನಿಮಗೆ ಸಿಗ್ತೀನಿ. ವಿಲ್ ಮೀಟ್ ಯು ಇನ್ ಮೈ ನೆಕ್ಸ್ಟ್ ಕ್ಲಾಸ್. ತಬ್ ತಕ್ ಲಗೆ ರಹೋ मैथ्स के साथ. If you understood, please like this video. Thank you. Please copy this one.